ಅವರು ನಮ್ಮ 5 ಗ್ಯಾರಂಟಿಗಳ ನಿವಾರಣೆ ಬಗ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಪ್ರಸ್ತಾವನೆ ಮಾಡಿ. ಕರೆಕ್ಟಾ ಸರುಣವ್ರೆ? ಹೌದಣ್ಣ. ಈಗ ನಾವು ನಮ್ದೊಂದು ಚಿಂತನೆ, ನಾವು ಮಾಡಿದ ಚಿಂತನೆ ಕೆಲವರು ವಿರೋಧ ಮಾಡಿದ್ರು ರಾಜಕೀಯವಾಗಿ. ಅದೇ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ನಾವು ಬಡವರಿಗೆ ದುಬಾರಿ ಆಗ್ತಾ ಇದೆ, ಬದುಕೋದು ಕಷ್ಟ ಆಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಮಾತು ಕೊಟ್ಟು, ಆ ಮಾತು ಪ್ರಕಾರ ನಾವು ಮೊದಲನೇ ದಿನನೇ ನಾನು HK ಪಾಟೀಲ್ರು ನಾವೆಲ್ಲ ಫಸ್ಟ್ ದಿನ ಯಾರು ಅಧಿಕಾರ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಸೊ ಅಸೆಂಬ್ಲಿಲೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲರೂ, ಇವರ ಸ್ನೇಹಿತರುಗಳೆಲ್ಲ. ಗಂಡ ಹೆಂಡತಿಗೆ ತಂದಿಕ್ತಾ ಇದ್ದೀರಿ, ಅತ್ತೆ ಸೊಸೆಗೆ ತಂದಿಕ್ತಾ ಇದ್ದೀರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಪ್ರೈಮ್ ಮಿನಿಸ್ಟರ್ ಕೂಡ ಈ ನಿಮ್ಮ ಸರ್ಕಾರ ದಿವಾಳಿ ಆಗ್ತದೆ ಅಂತ ಕೂಡ ಅವರು ಹೇಳಿದ್ರು. ನಾವು ಅದಕ್ಕೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶ್ ಎಲೆಕ್ಷನ್ ಬಂತು, ಅಲ್ಲೂ ಕೂಡ ಶಿವರಾಜ್ ಸಿಂಗ್ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ನಾವು ನೋಡಿ ಪಕ್ಕದ ತೆಲಂಗಾಣವ್ರು ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು, ದೆಹಲಿ ಶುರು ಮಾಡಿದ್ರು. ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಸರ್, ತಮ್ಮ ನುಡಿಮತ್ತುಗಳು ಹೇಳ್ತೀನಿ, ಅವ್ರ ನುಡಿಮತ್ತು ಇದ್ದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ. ಮಾಡಿದ ಕೊನೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಆದಷ್ಟು ಒಂದು 3 ತಿಂಗಳಲ್ಲೇ ತೀರ್ಮಾನ ಮಾಡಿ ಯಾರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಡ, ಯಾವ ನಮ್ಮ ಏನು ಇಂಪ್ಲಿಮೆಂಟೇಷನ್ಗೆ ಇದು ಮಾಡೋದು ಬೇಡ ಅಂತೇಳಿ ನಾವು DBT ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡಿದೆವು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಈ ಬ್ಯಾಂಕ್ ಅವ್ರಿಗೂ ಇವ್ರಿಗೂ ಮಧ್ಯ ಕೆಲವು ಇದನ್ನು ಮಾಡೋಕ್ಕೋಸ್ಕರ ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೇವೆ. ಕೆಲವ್ರಿಗೆ ಎಮರ್ಜೆನ್ಸಿ ಕ್ಲಾಸು ಕಾಂಟ್ರಾಕ್ಟ್ ಮಾಡೋ ಒಂದು 20 ಲಕ್ಷಕ್ಕೆ 52,000 ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಇಟ್ಟಿದ್ದೀವಿ. ಅಷ್ಟಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1% 2% ನಾವು ಖರ್ಚು ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಮಾಡಿದ್ವಿ. ಎರಡನೇದು ಅದು ನಿವಾರಣೆ ಮಾಡಲಿಕ್ಕೆ ಇದನ್ನು ನೋಡೋಕೆ ಅನುಷ್ಠಾನ ಸಮಿತಿ ಅಂದ್ಬಿಟ್ಟು ಇಟ್ ಈಸ್ ಎ ಪೊಲಿಟಿಕಲ್ ಕಾಲ್ ವಿ ಹ್ಯಾವ್ ಟೇಕನ್. ಆಯಿತಾ, ಪೊಲಿಟಿಕಲ್ ಕಾಲ್ ತೆಗೆದುಕೊಂಡು ನಾವು ಒಂದು ಸಮಿತಿನೂ ಮಾಡಿದ್ವಿ. ತಮಗೂ ಗೊತ್ತಿದೆ, ಅಸೆಂಬ್ಲಿಲೆಲ್ಲ ಗಿರಣ ಎಲ್ಲ ನಡೀತು. ನಿಮ್ಮ ಪಾರ್ಟಿಯವರೇ ಕ್ವಶನ್ ಹಾಕಿದ್ರು. ತಾಲೂಕು ಲೆವೆಲ್ಲೂ ಮಾಡಿದ್ದೀವಿ, ಡಿಸ್ಟಿಕ್ ಲೆವೆಲ್ಲೂ ಮಾಡಿದ್ದೀವಿ, ಸ್ಟೇಟ್ ಲೆವೆಲ್ಲೂ ಮಾಡಿದ್ದೀವಿ. ಮಾಡಿ ಒಂದು ಕಾರ್ಯಕರ್ತರು ಹೋಗ್ರಪ್ಪ ಎಲ್ಲೆಲ್ಲ ಅನ್ಯಾಯ ಆಗಿದೆ ಎಲ್ಲ ನೋಡ್ಕೊಂಡು ಬನ್ನಿ, ಎಲ್ಲ ಮಾತಾಡ್ಕೊಂಡು ಬನ್ನಿ, ಏನಾದ್ರು ಸರಿ ಮಾಡಿ ಅದನ್ನು ಮಿಸ್ಯೂಸ್ ಏನಾರು ಆಗ್ತಾ ಇದ್ದ, ಬೇರೆಯವ್ರು ತೊಗೋತಾ ಇದ್ದಾರಾ, ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅವರ ಬದುಕು ಏನಾದ್ರು ಬದಲಾವಣೆ ಆಗ್ತಾ? ಏನು ತಕರಾರಿಲ್ಲ, ಸರ್ಕಾರ ದುಡ್ಡು ಯಾಕೆ ಕೊಡಬೇಕು, ಜನರ ತೆರಿಗೆ ಹಣವನ್ನೇ ಯಾಕೆ ಕೊಡಬೇಕು? ಅದೇ ತರ ನಮ್ಮ ಪ್ರಶ್ನೆ. ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ಈಗ 1 ನಿಮಿಷ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇಲ್ಲ. ಅಲ್ಲಲ್ಲ, ಸಭಾಪತಿಗಳೇ ಉತ್ತರ ಕೇಳಕ್ಕೂ ತಾಳ್ಮೆ ಇಲ್ಲ ನೋಡಿ ಅವರು. ಅಲ್ಲ, ಉತ್ತರ ಕೇಳಬೇಕಲ್ಲ, ಅವರು ಉತ್ತರ ಹೇಳ್ತಾರೆ ಎಲ್ಲ ಹೇಳ್ತಿದ್ರೆ ನಡೆಸಿ ಅಂತ. ಅಲ್ಲ, ಅವ್ರು ಉತ್ತರ ಕಂಪ್ಲೀಟ್ ಮಾಡಲಿ. ಇದು ಕ್ವಶನ್ ಅವರಲ್ಲಿ ಎಲ್ಲ ಎತ್ತಿಕೊಳ್ಳಲ್ಲ ಅಧ್ಯಕ್ಷ. ಒಬ್ಬೊಬ್ರು ಏನೋ ಕೇಳಿದ್ರೆ ಮಾತಾಡ್ಬೋದು, ಎಲ್ಲರೂ ಮಾತಾಡೋದು. ಕ್ವಶನ್ ಅವರ್ನಲ್ಲಿ ಈ ರೀತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಕ್ವಶನ್ ಅವರ್ನಲ್ಲಿ ಏನ್ ಬೇಕೋ ಅವ್ರಿಗೆ ಉತ್ತರ ಕೊಡ್ತೀವಿ. ಅವ್ರ ಕೇಳಿ ನಾವು ಕೊಡ್ತೇವೆ, ಅವಕಾಶ ಕೊಡಿ ಅಂತೇಳಿ ಮಾನ್ಯ ಸಭಾಪತಿಗಳೇ. ಅಲ್ಲ, ಯಾವ್ದಾದ್ರು ಒಂದು ನೆಪದಲ್ಲಿ ಗ್ಯಾರಂಟಿಯನ್ನ ಅಪೋಸ್ ಮಾಡಕ್ಕೆ ಏನಾದ್ರೂ ಒಂದು ನೆಪ ಬೇಕು ನಿಮಗೆ ಗ್ಯಾರಂಟಿ ವಿರೋಧ ಮಾಡಕ್ಕೆ. ಗ್ಯಾರಂಟಿ ಸಮಿತಿ ಒಂದು ನೆಪ ಬೇಕಾಗುತ್ತೆ ನಿಮಗೆ. ಸಭಾಪತಿಗಳೇ ಉತ್ತರಕ್ಕೆ ಅವಕಾಶ ಮಾಡಿಕೊಡಿ. ಉತ್ತರ ಕೇಳಿ ನೋಡಿ. ಯಾವುದೇ ಸರ್ಕಾರ ಇಲ್ಲಿ ರಾಜಕೀಯವಾಗಿ ತೀರ್ಮಾನ ತಗೋಬೇಕಾಗತ್ತೆ. ಮಹಿಳೆಯರ ವಿರುದ್ಧವಾಗಿ ಒಂದು ನಿಮ್ಮ ಸಂಚಲನ ಓಡಿಸ್ತಾ ಇದ್ದೀರಾ. ಅಧ್ಯಕ್ಷರೇ